ಆ್ಯಂಡ್ ನಿಮಗೆ ಈ ಸ್ಟ್ಯಾಂಡಪ್ ಕಾಮಿಡಿಯನ್ ಮೇಲೆ ಇಂಟ್ರೆಸ್ಟ್ ಆಸಕ್ತಿ ಯಾವಾಗ ಬಂದಿದೆ? ಯಾಕಂದ್ರೆ ನಾನು ಕೇಳ್ಪಟ್ಟಿರ್ಬೇಕಾದ್ರೆ ನೀವು ಸೈನ್ಸ್ ಎಲ್ಲ ತುಂಬ ಓದ್ಕೊಂಡ್ಬಿಟ್ಟಿದ್ದೀರಂತೆ, ಸೈಂಟಿಸ್ಟ್ ಆಗಬೇಕು ಅಂದ್ಕೊಂಡಿದ್ದೀರಂತೆ. ನಂದು BSc ಬಯೋಟೆಕ್ನಾಲಜಿ, MSc ಮೈಕ್ರೋಬಯಾಲಜಿ ಮಾಡಿದೆ ನಾನು. ಸೊ ಸೂಕ್ಷ್ಮ ಜೀವಾಣುಶಾಸ್ತ್ರ. ಅದೇ ಸೈನ್ಸ್ ಎಲ್ಲಿ, ಜರ್ನಲಿಸಮ್ ಇಲ್ಲಿ. ಈಗ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ಗೆ ಬಂದುಬಿಟ್ರೆ ದೆನ್ ವಿ ಕ್ಯಾನ್ ಗೋ ಸಮ್ವೇರ್ ಅಂತ. ದೆನ್ ಸಿನಿಮಾಗೆ ಟ್ರೈ ಮಾಡ್ಬೋದು. ಇಂಜಿನಿಯರಿಂಗ್ ಹಾಕಿದವನ್ನೆಲ್ಲವೂ ಓದ್ತಾನೆ. ನಾನು ಸೈನ್ಸಲ್ಲಿ ಓದಿದ್ದು, ನಾವು ಓದಿದ್ವಿ. ಈ ಅರ್ಧಂಬರ್ಧ ಅಲ್ಲಿ ಇಲ್ಲಿ ಇರಬಾರ್ದು. ಒಂದು ಕಡೆ ಧೈರ್ಯ ಮಾಡಿ ಜರ್ನಲಿಸಮ್ ಮಾಡ್ತಾನೆ ನಾನು ಸ್ಟ್ಯಾಂಡಪ್ ಕಾಮಿಡಿ ಶುರು ಮಾಡಿಬಿಟ್ಟಿದ್ದೆ ಆವಾಗಲೇ. ಜರ್ನಲಿಸಮ್ ಇಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಎರಡೂ ಒಂದೇ ಅನಿಸ್ತದೆ ನನಗೆ. ನೀವು ನೋಡಿದ್ರೆ ಜರ್ನಲಿಸ್ಟ್ಗಳು ಭಯಂಕರ ಹ್ಯೂಮರಸ್ ಪೀಪಲ್. ಅವರು ಕ್ಯಾಮ್ರಾ ಮುಂದಷ್ಟು ಸೀರಿಯಸ್ ಆಗಿ ಮಾತಾಡ್ತಿರ್ತಾರೆ. ಅವ್ರಿಗೆ ಸೆನ್ಸ್ ಆಫ್ ಹ್ಯೂಮರ್. ಅದು ಪ್ರತಿಯೊಬ್ಬ ಜರ್ನಲಿಸ್ಟ್ಗೆ ಎದುರು ಕೂತು ಎಷ್ಟು ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತಿರ್ತದೆ. ಇವನು ಸುಳ್ಳು ಹೌದಾ ಅಂತಂದು ಇನ್ನೂ ಉಬ್ಸಿ ಹೊರಗೆ ತೆಗಿತಾ ಇರ್ತಾನೆ. ದಟ್ಸ್ ವಾಟ್ ಯು ಗೈಸ್ ಡೂ, ರೈಟ್? ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಆ್ಯಂಡ್ ನಿಮಗೆ ಈ ಸ್ಟ್ಯಾಂಡಪ್ ಕಾಮಿಡಿಯನ್ ಮೇಲೆ ಇಂಟ್ರೆಸ್ಟ್ ಆಸಕ್ತಿ ಯಾವಾಗ ಬಂದಿದೆ? ಯಾಕಂದ್ರೆ ನಾನು ಕೇಳ್ಪಟ್ಟಿರ್ಬೇಕಾದ್ರೆ ನೀವು ಸೈನ್ಸ್ ಎಲ್ಲ ತುಂಬ ಓದ್ಕೊಂಡ್ಬಿಟ್ಟಿದ್ದೀರಂತೆ, ಸೈಂಟಿಸ್ಟ್ ಆಗಬೇಕು ಅಂದ್ಕೊಂಡಿದ್ದೀರಂತೆ. ಇಲ್ಲ, ನನಗೆ ಸೈನ್ಸ್ ಬಗ್ಗೆ ಆಸಕ್ತಿ ಇತ್ತು. ನಾನು ರಾಯಚೂರೊಳಗಿಂದ ನಾನು ಓದಿದ್ದು. ನಿಮ್ಮ ಎಜುಕೇಷನ್ ಅದೇ ಅನ್ಸುತ್ತೆ. ನಂದು BSc ಬಯೋಟೆಕ್ನಾಲಜಿ, MSc ಮೈಕ್ರೋಬಯಾಲಜಿ ಮಾಡಿದೆ ನಾನು. ಸೊ ಸೂಕ್ಷ್ಮ ಜೀವಾಣುಶಾಸ್ತ್ರ, ಅದೇ ಮೈಕ್ರೋ ಆರ್ಗನಿಸಮ್ಸ್, ವೈರಸಸ್, ಬ್ಯಾಕ್ಟೀರಿಯಾ, ಇವೆಲ್ಲ ಕಣ್ಣಿಗೆ ಕಾಣಿಸ್ದೇ ಇರೋದನ್ನ ಹುಡುಕಿ ನೋಡೋದು, ಮೈಕ್ರೋಸ್ಕೋಪಲ್ಲಿ ನೋಡೋದು, ಅದೆಲ್ಲ ಮಾಡ್ತಿದ್ವಿ. ಇಲ್ಲೇ ನಾನು ಬೆಂಗಳೂರೊಳಗೆ MSc ಮೈಕ್ರೋಬಯಾಲಜಿ ಮುಗಿಸಿದ್ದು. ಸೊ ಅವಾಗ ನಾನು ಈ ಬರವಣಿಗೆ ಹುಚ್ಚು ಇತ್ತಲ್ಲ, ಸೊ ಈ ವಿಜ್ಞಾನ ಸಂಬಂಧಿಸಿದ್ದು ಬರಹಗಳನ್ನೆಲ್ಲ ಬರೀತಿದ್ದೆ ನಾನು ಕನ್ನಡದಲ್ಲಿ. ಸ್ವಲ್ಪ ಇಂಗ್ಲೀಷ್ ಬರೆದ್ರೂ ಸ್ವಲ್ಪ ಅದನ್ನು ಆ ಲ್ಯಾಂಗ್ವೇಜಿಗೆ, ಜರ್ನಲಿಸಮ್ ಲ್ಯಾಂಗ್ವೇಜಿಗೆ ತಕ್ಕಂಗೆ ಸ್ವಲ್ಪ ಫ್ರೆಂಡ್ಸ್ ಅವ್ರ ಹತ್ರ ಮಾಡಿಫೈ ಮಾಡಿಸಿ ಕಳಿಸಿ ಎಲ್ಲ ಬರೆಸ್ತಿದ್ದೆ. ಬಟ್ ಕನ್ನಡದ ಕಡೆ ಜಾಸ್ತಿ ಒಲವು ಇತ್ತಲ್ಲ, ಸೊ ಬರೆದು ಕಳ್ಸೋಕ್ಕೆ ಶುರು ಮಾಡಿದೆ ಪತ್ರಿಕೆಗಳಿಗೆಲ್ಲ. ಅಂದರೆ ಪತ್ರಿಕೆ ಕಳಿಸ್ತಾ ಇರೋ ಕಾರಣ ಏನಾದ್ರು ಇತ್ತು? ಅಂದರೆ ನಾನು ಜರ್ನಲಿಸ್ಟ್ ಆಗಬೇಕು, ಪತ್ರಿಕೆಗೆ ಹೋಗಬೇಕು, ಹೆಂಗೆ ಇನ್ಸ್ಪೈರ್ ಅದು? ಯಾರಿಂದ ಆಗಿದ್ದು? ಯಾಕೆ ಸೈನ್ಸ್ ಎಲ್ಲಿ, ಜರ್ನಲಿಸಮ್ ಇಲ್ಲಿ? ಇಲ್ಲ, ಓಕೆ, ಒಂದು ಬಿಕಾಸ್ ನಾನು ಸಿಂಪಲ್ ಹೇಳ್ತೀನಿ, ಇಟ್ಸ್ ನಾಟ್ ಅಬೌಟ್ ನಮ್ಗೆ ಅವಾಗ ಈಗ ಹೇಳ್ತಾರಲ್ಲ, ಈಗ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ಗೆ ಬಂದುಬಿಟ್ರೆ ದೆನ್ ವಿ ಕ್ಯಾನ್ ಗೋ ಸಮ್ವೇರ್ ಅಂತ. ದೆನ್ ಸಿನಿಮಾಗೆ ಟ್ರೈ ಮಾಡ್ಬೋದು, ಹಿಂಗೆ ಬರುತ್ತಲ್ಲ. ನಮಗೆ ಅವಾಗ ಈಸಿ ವೇ ಅನಿಸಿದ್ದು ಒಂದು ಕ್ರಿಯೇಟಿವ್ ಇದರಲ್ಲಿ ಬರಬೇಕು ಅಂತ ಅಂದರೆ, ಸೊ ಮಾಧ್ಯಮಕ್ಕೆ ಬರಬೇಕು. ನನಗೆ ಬರವಣಿಗೆ ಶಕ್ತಿ ಇದೆ. ಸೊ ನಾನು ಈ ಪ್ರಿಂಟ್ ಮೀಡಿಯಾಗೆ ಬಂದರೆ ಅಲ್ಲಿ ಬರವಣಿಗೆ ಶುರು ಮಾಡೋದು, ಕ್ರಿಯೇಟಿವ್ ಆಗಿ ಬರೆಯೋದು. ಆಮೇಲೆ ಅವಾಗ ಬರೀ ಪತ್ರಿಕೆಗಳಲ್ಲಿ ಬರೀ ನ್ಯೂಸ್ ಅಷ್ಟೇ ಅಲ್ಲ, ಕತೆಗಳನ್ನ ಬರೆಯೋದು, ಕವನಗಳನ್ನು ಪ್ರಿಂಟ್ ಮಾಡೋದು. ಸೊ ಒಂಥರ ಕ್ರಿಯೇಟಿವ್ ಸ್ಪೇಸು ಇರ್ತಿದ್ವು. ಅದು ಈಗೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಈಗ ಏನಾದರೂ ಪಟ್ ಅದನ್ನು ಚಿಕ್ಕದಾಗ್ಬಿಟ್ಟಿದೆ. ಸೊ ನಮ್ಗೆ ಹೆಂಗಂದ್ರೆ ಪತ್ರಿಕೆ ಅಂದರೆ ಬರೀ ಇದಷ್ಟೇ ಅಲ್ಲ, ಅದೊಂಥರ ಕಂಪ್ಲೀಟ್ ದೊಡ್ಡ ಪ್ಲಾಟ್ಫಾರ್ಮ್ ಥರ ಕಾಣಿಸ್ತಿತ್ತು. ಸೊ ಜರ್ನಲಿಸಮ್ ಬರಬೇಕು ಅಂದಾಗ ಪತ್ರಿಕೆ ನಮ್ಗೆ ಒಂದು ಅವಕಾಶಗಳು ಸಿಗ್ತವೆ ಇದರಿಂದ. ಅಂದರೆ ಬರವಣಿಗೆಗೆ ನಮ್ದೊಂದು ಇದಾಗ್ತದೆ. ಆಮೇಲೆ ನಾಲೆಜ್ ಎವ್ರಿ ಡೇ ಓದ್ತಿರ್ತೀವಿ, ಹೊಸದನ್ನು ತಿಳ್ಕೊತಿರ್ತೀವಿ ಅಂತ ಅಂದ್ಕೊಂಡು ಬಂದಿದ್ದು ಈ ಕಡೆ. ಟು ಬಿ ವೆರಿ ಆನೆಸ್ಟಾಗಿ, ನೀವು ಸೈನ್ಸು ಅಷ್ಟೆಲ್ಲ ಓದಿರೋರು ಇವತ್ತು ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿದ್ದೀರಾ, ನಗಿಸ್ತಾ ಇದ್ದೀರಾ ಜನನ, ಬ್ಯುಸಿ ಆಗಿದ್ದೀರಾ, ದೇಶ ಸುತ್ತಾ ಇದ್ದೀರಾ. ಬಟ್ ಡೋಂಟ್ ಯು ಥಿಂಕ್ ಕೆಲವೊಂದು ಕಡೆ ಎಜುಕೇಷನ್ ಅಷ್ಟೆಲ್ಲ ನಾನು ಓದಿದೆ? ಅದು ಏನಾಗುತ್ತೆ, ನಮ್ಮಲ್ಲಿ ಹೇಳ್ತೀನಿ, ಕೆಲವೊಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಬೇಕಾಗುತ್ತೆ. 1.5-2 ಕೋಟಿ ರೂಪಾಯಿದ್ದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ನಾವು ಕೆಲವೊಂದು ಪೂರಾ ವೈರಸ್ನು ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ನಾವು ಅದನ್ನು ಬರೀ ಪಠ್ಯಪುಸ್ತಕದಲ್ಲೇ ಓದ್ಬಿಡ್ತೀವಿ. ಅದು ಬೇಕು ಅಂದರೆ ಯಾವುದೋ ದೊಡ್ಡ ಇನ್ಸ್ಟಿಟ್ಯೂಟ್ಗೆ ಹೋಗಬೇಕು, ಅದನ್ನೂ ನೋಡಿರಲ್ಲ. ಈಗ ನಮ್ಮಲ್ಲಿ ಓದೋದು, ಇಂಜಿನಿಯರಿಂಗ್ ಮಾಡಿದ್ರೆ ನೀವೇನು ಓದಿದಿರಿ? ಇಲ್ಲ, ನಾನು ಬಿ.ಕಾಮ್ ಮಾಡಿದಿರಿ. ಎಲ್ಲರಿಗೂ ಗೊತ್ತಲ್ಲ, ಹಿಂಗೆ ಇಂಜಿನಿಯರಿಂಗ್ ಹಾಕಿದವನ್ನೆಲ್ಲವೂ ಓದ್ತಾನೆ. ನಾನು ಸೈನ್ಸಲ್ಲಿ ಓದಿದ್ದು, ನಾವು ಓದ್ಕೊಂಡು ಬಂದ್ವಿ, ಅದರಲ್ಲಿ ಒಂದು ಇಂಟ್ರೆಸ್ಟ್ ಇತ್ತು. ಬಟ್ ನನಗನ್ಸಿದ್ದು ಏನಂದರೆ, ಮುಂದೆ ಈ ಒಂದು ಕ್ರಿಯೇಟಿವ್ ಕಡೆ ತಲೆ ಇದ್ದಾಗ ಆ ಕಡೆ ಹೋಗಿಲ್ಲ ಧೈರ್ಯ ಮಾಡಿ ಅಂದರೆ ಈ ಕಡೆನೂ ನ್ಯಾಯ ಮಾಡೋಕ್ಕಾಗಲ್ಲ. ನಮಗಿಂತ ಒಬ್ಬನು ಜೀನಿಯಸ್ ಇಂಟ್ರೆಸ್ಟೆಡ್ ಇರ್ತಾನಲ್ಲ, ನಮ್ದು ಯಾವುದೋ ಒಂದು ಕಂಪ್ನಿಲಿ ನಾವು ಹೋಗಿ ಫಸ್ಟು ಏನೋ ಜೆಂಡಾ ಹೊರ್ಕೊಂಡು ಕೂತ್ಕೊಂಡ್ಬಿಡ್ತೀವಿ, ಜಾಗ ಬಿಡೋದೇ ಇಲ್ಲ, ಅಯ್ಯಪ್ಪ ನೌಕರಿ ಬಿಡಬಾರ್ದು ಅಂತ. ಬಟ್ ಒಬ್ಬನು ಯಾರಿಗೂ ನಿಜವಾಗ್ಲೂ ಮೈಕ್ರೋಬಯಾಲಜಿ ಬಗ್ಗೆ, ಬಯೋಟೆಕ್ನಾಲಜಿ ಬಗ್ಗೆ ಇಂಟ್ರೆಸ್ಟ್ ಇರೋನು, ಅವನು ಬಂದಿದ್ದ ಅಂತಂದ್ರೆ ನಮ್ಮ ಜಾಗ ಕಂಪ್ನಿಗಾದ್ರೂ ಉಪಯೋಗ ಆಗುತ್ತೆ, ಅವನಿಗಾದ್ರೂ ಉಪಯೋಗ ಆಗ್ತದೆ. ಈ ಅರ್ಧಂಬರ್ಧ ಅಲ್ಲಿ ಇಲ್ಲಿ ಇರಬಾರ್ದು. ಒಂದು ಕಡೆ ಧೈರ್ಯ ಮಾಡಿ, ಬಟ್ ಧೈರ್ಯ ಮಾಡೋಕ್ಕೆ ಒಂದು ಏಜು ಬೇಕಲ್ಲ. ಸೊ ಕ್ವಿಕ್ಕಾಗಿ ಟ್ರಾನ್ಸಿಷನ್ ಆಗಿತ್ತು. ಜೊತೆಗೆ ನಾನು ಈ ಜರ್ನಲಿಸಮ್ ಮಾಡ್ತಾನೆ ನಾನು ಸ್ಟ್ಯಾಂಡಪ್ ಕಾಮಿಡಿ ಶುರು ಮಾಡಿಬಿಟ್ಟಿದ್ದೆ ಆವಾಗಲೇ. ಸೊ ಇಟ್ಸ್ ನಾಟ್ ಈ ಕಾಣಿಸ್ದಂಗೆ ಈಗ ಪಟ್ಟಂತ ಯೂಟ್ಯೂಬಿಗೆ ಬಂದಿದ್ದಲ್ಲ. ನಾನು ಸ್ಟ್ಯಾಂಡಪ್ ಶುರು ಮಾಡಿದ್ದು 2011ರಿಂದ. ಬಟ್ ನೀವು ಆ್ಯಕ್ಚುಲಿ ಬರಬೇಕಾದ್ರೆ ಜರ್ನಲಿಸಮಿಗೆ ಬಂದರೆ ಎಲ್ಲೊಂದು ಕ್ರಿಯೇಟಿವಿಗೆ ಇಲ್ಲಿಂದ ನಾನು ಹೋಗ್ಬೋದು ಅನ್ನೋದೇ ಒಂದು ಉದ್ದೇಶ ನಿಮ್ಗೆ ತಲ್ಲಿತ್ತು, ಒಂದು ಐಡಿಯಾ? ಅಲ್ಲ, ದಟ್ ವಾಸ್ ಬಟ್ ಹೌ ಕಮ್ ಜರ್ನಲಿಸಮ್ ಇಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಎರಡೂ ಒಂದೇ ಅನಿಸ್ತದೆ ನನಗೆ.
ಹೌದಾ? ಎರಡು ಒಂದೇ. ನಗುನೇ ಇಲ್ದಿರೋ ಕಡೆ ಕೆಲಸ ಮಾಡಿ ನಗ್ಸ ಕಡೆ ಬಂದು ನಿಂತಿದ್ದೀರಾ. ಅಲ್ಲ, ಅಲ್ಲಿ ನಗು ಬೇರೆ, ನಿಮ್ಗೆ ಗೊತ್ತಲ್ಲ. ನೀವು ನೋಡಿದ್ರೆ ಜರ್ನಲಿಸ್ಟ್ಗಳು ಭಯಂಕರ ಹ್ಯೂಮರಸ್ ಪೀಪಲ್ ಅವ್ರು. ಕ್ಯಾಮ್ರಾ ಮುಂದೆ ಅಷ್ಟು ಸೀರಿಯಸ್ ಆಗಿ ಮಾತಾಡ್ತಿರ್ತಾರೆ. ಅವ್ರಿಗೆ ಸೆನ್ಸ್ ಆಫ್ ಹ್ಯೂಮರ್. ಪ್ರತಿಯೊಬ್ಬ ಜರ್ನಲಿಸ್ಟ್ಗೆ ಎದುರು ಕೂತು ಎಷ್ಟು ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತಿರ್ತದೆ. ಇವನು ಸುಳ್ಳು ಹೌದಾ 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 ಅಂತಂದು ಇನ್ನೂ ಉಬ್ಸಿ ಹೊರಗೆ ತೆಗಿತಾ ಇರ್ತಾನೆ. ದಟ್ಸ್ ವಾಟ್ ಯು ಗೈಸ್ ಡು, ರೈಟ್? ಸೊ ನನಗನ್ಸೋದೇನಂದ್ರೆ, ಜರ್ನಲಿಸಮ್ ಅಲ್ಲಿ ಮೇನ್ ಕೋರ್ ಏನಂದ್ರೆ ಒಂದು ಕ್ವೆಶನ್ ಮಾಡೋದು. ಏನು ಗೊತ್ತಿಲ್ಲ ಅನ್ನೋದ್ರ ಸೀರಿಯಸ್ ಆಗಿ ಹೌದಾ. ಬಟ್ ವಾಟ್ ಯು ಆರ್ ಟ್ರೈಂಗ್ ಟು ಡು, ಅಲ್ಲಿ ಏನು ಮಾಡ್ತಿದ್ರಿ ನೀವು, ಅದನ್ನ ಹೊರಗಡೆ ನಿಮ್ಗೆ ಏನು ಹೇಳ್ಸ್ಬೇಕು ಆ ವಿಷಯ ಹೇಳ್ತಿದ್ರಿ, ತಿಳ್ಕೊಳ್ತಿದ್ರಿ, ಅಥವಾ ಇನ್ನಷ್ಟು ಅವನಿಂದ ಹೊಸ ವಿಷಯ ತಿಳ್ಕೊಬೋದ ಅಂತ. ಸೊ ಅದನ್ನ ಒಂಥರ ಕನ್ನಡಿ ಇದ್ದಂಗೆ ನೀವು ಅವನಿಂದ ತಿಳ್ಕೊಂಡು ಜಗತ್ತಿಗೆ ತೋರಿಸೋದು. ಸೊ ಕ್ವೆಶನ್ ಮಾಡ್ತೀರಿ ಅವನಿಗೆ. ಸೊ ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ನೋಡಿ, ಎವ್ರಿಥಿಂಗ್ ಒಂದು ಅಬ್ಸರ್ಡಿಟಿನ ಕ್ವೆಶನ್ ಮಾಡೋದು ಸ್ಟ್ಯಾಂಡಪ್ ಕಾಮಿಡಿ. ನೀವು ಭಯಂಕರ ಜೋಕ್ ಸಖತ್ತಾಗಿತ್ತು ಅಂತಂದು ಅನ್ನೋದು ಯಾವುದೋ ಒಂದು ಉದ್ರಿ ಜೋಕ್ ಹೇಳಿದ್ರೆ ನಗು ಬರಲ್ಲ. ನೀವು ನಗುವಲ್ಲ ಆ ಕ್ಷಣಕ್ಕೆ, ತಲೆಯಲ್ಲಿ ಉಳಿಯಲ್ಲ. ನಿಮ್ಮ ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ಭಾಳಷ್ಟು ನಿಮಗೆ ಮಸ್ತ್ ಅನ್ಸೋದು ಯಾವುದು ಅಂದರೆ, ಇವನು ಹೆಂಗೆ ಜಾಡಿಸೋದ ನೋಡಿ ಇವನು. ಹೌದಾ? ಜರ್ನಲಿಸ್ಟ್ಗಳಿಗೆ ಅದು ಅಧಿಕಾರ ಅದ ಡೈರೆಕ್ಟಾಗಿ ನೀವು ಕ್ವೆಶನ್ ಮಾಡ್ತೀರಿ, ಕರ್ತವ್ಯ ಅದ. ಸ್ಟ್ಯಾಂಡಪ್ ಕಾಮಿಡಿಯನ್ಸ್ಗಳು ಹೆಂಗಂದ್ರೆ ಅದನ್ನೇ ಮಾಡಿರ್ತೀವಿ ನಾವು, ಅಂದರೆ ಇನ್ನೊಂದು ರೂಪದಲ್ಲಿ ನಗಿಸ್ತಾ ಹೇಳ್ಬಿಡ್ತೀವಿ. ಈಗ ಒಂಥರ ಅವಾಗ ಹಿಂದಿನ ಕಾಲದಾಗೆಲ್ಲ ರಾಜರ ಹತ್ರ ಆಸ್ಥಾನದಾಗೆಲ್ಲ ಇರ್ತಿದ್ರಲ್ಲ ಈ ಹಾಸ್ಯ ಕವಿಗಳು, ವಿಕಟ ಕವಿಗಳಿರ್ತಾರೆ. ಹಾಸ್ಯ ಕವಿಗಳಂದ್ರೆ ಅವ್ರ ಕೆಲಸ ಅಲ್ಲಿ ಹೋಗಿ ರಾಜಿಗೆ ಎಂಟರ್ಟೈನ್ ಮಾಡೋದಲ್ಲ, ಇರೋ ಸತ್ಯನ ಬೇರೆ ಕೋಡಂಗಿಗಳಲ್ಲ, ಅಲ್ಲಿ ಬಂದು ಜಂಪ್ ಮಾಡಿ ನಗ್ಸೋದಲ್ಲ. ಕೆಲವು ವಿಷಯಗಳು ಅಲ್ಲಿ ಆ ಸಂಸ್ಥಾನದಲ್ಲಿ ಏನು ಮಾತಾಡಕ್ ಆಗ್ತಿರಲ್ಲ ಅದನ್ನ ಚಟ್ ಅಂತ ಚಾಟಿ ಏಟಲ್ಲಿ ಕೊಡ್ತಿದ್ರು, ಇಂಡೈರೆಕ್ಟ್ ಆಗಿ ಅವ್ರೊಂಥರ ಸಲಹೆಗಾರರು ಇದ್ದಂಗೆ ಅವರು. ಸೊ ಐ ಥಿಂಕ್ ಜರ್ನಲಿಸಮ್ ಹೆಲ್ಪ್ ಮಾಡಿದೆ ನನಗೆ ಅನ್ಸುತ್ತೆ ಸ್ಟ್ಯಾಂಡಪ್ ಕಾಮಿಡಿಗೆ ಕೆಲವೊಂದು ಪ್ರಶ್ನೆ ಮಾಡೋದಕ್ಕೆ. ಸೊ ನಿಮ್ಮ ಇವತ್ತಿನ ಏನು ಪರಿಸ್ಥಿತಿ ಇದೆ ಅಥವಾ ಏನು ಪೊಸಿಷನ್ ಇದ್ದೀರಾ, ಯು ಆರ್ ಹ್ಯಾಪಿ ವಿತ್ ದ್ಯಾಟ್? ಎಸ್ ಐ ಆಮ್ ಅಬ್ಸಲ್ಯೂಟ್ಲಿ. ಆ್ಯಂಡ್ ಇಟ್ ವಾಸ್ ಲೈಕ್ ನಿಮ್ಮ ಡ್ರೀಮ್ ಥರ ಇವಾಗ, ಪ್ಯಾಷನ್ನು, ಡ್ರೀಮು. ಯಾಕಂದರೆ ಯಾವಾಗಲೂ ನಾವು ಇಷ್ಟಪಡೋ ಕೆಲಸ ಮಾಡಬೇಕು, ಪಡೋ ಕಡೆನೇ ಕೆಲಸ ಮಾಡಬೇಕು ಅಂತಾರೆ. ಇಟ್ ಇಸ್ ನಾಟ್ ಬೈ ಚಾಯ್ಸ್ ಆಗಿ ನೀವು ಇಲ್ಲಿ ಬಂದಿರೋದು. ಅಂದರೆ ಇಷ್ಟಪಡೋದು ಅಂದರೆ ನಾನು ಸ್ಟ್ಯಾಂಡಪ್ ಕಾಮಿಡಿ ಗೊತ್ತಲ್ಲ ನಿಮ್ಗೆ, ಏನಂದ್ರೆ ನಾನು ಸಣ್ಣ ವಯಸ್ಸಿಂದನೇ ನಾನು ಪರ್ಫಾರ್ಮ್ ಮಾಡ್ತಿದ್ದೆ ಸ್ಟೇಜ್ ಮೇಲೆ. ಎಲ್ಲ ಕ್ರಿಯೇಟಿವಿಟಿ ಹಾಗೆ ಅಲ್ವಾ, ನಾವು ಹುಡುಕ್ತಿರ್ತೀವಿ, ನೀವು ಹುಡುಕ್ತಾ ಇರ್ತೀವಿ. ಈ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಸಿನಿಮಾಗೆ ಹೋಗ್ಬೇಕಂತ ಇರ್ತದೆ, ದಿಸ್ ಇಸ್ ನಾಟ್ ದ ಫೈನಲ್ ಇದು. ಅಥವಾ ನೀವು ಒಳ್ಳೆ ಬರಹಗಾರ ಇರ್ತೀರಿ, ಪುಸ್ತಕ ಪ್ರಕಟಣೆ ಮಾಡಬೇಕು ಅಂತಂದಿರ್ತದೆ. ಯು ಆರ್ ಸ್ಟಿಲ್ ಟ್ರೈಂಗ್ ಟು ಫಿಗರ್ ಔಟ್ ಅಂತೀವಲ್ಲ, ಇನ್ನೂ ಹುಡುಕ್ತಾ ಇರ್ತೀವಿ ಏನು ಮಾಡ್ಬೋದು ಅಂತ ಆ ಸಾಧ್ಯತೆಗಳು. ಸೊ ಹಂಗಿದ್ದ ಟೈಮಲ್ಲಿಂದನೂ ನಾನು ಏನಂದ್ರೆ ಸ್ಟ್ಯಾಂಡಪ್ ಕಾಮಿಡಿ ಅನ್ನೋದನ್ನು ಪರ್ಫಾರ್ಮ್ ಮಾಡ್ತಿದ್ದೆ. ಹೆಸರು ಗೊತ್ತಿರಲಿಲ್ಲ. ಮನೆ ಹತ್ರ ಗಣೇಶ ಚತುರ್ಥಿ ಉತ್ಸವ ಆಯ್ತಾ, ಹುಡುಗರ ಜೊತೆ ಸೇರ್ಕೊಂಡು ಯಾವುದೋ ಮಿಮಿಕ್ರಿ ಮಾಡೋದು, ನಾಯಿದೋ ಬೆಕ್ಕದೋ ಮಿಮಿಕ್ರಿ ಮಾಡೋದು. ಮಸ್ತ್ ಮಾಡ್ತಾನೆ ಅಂದ ತಕ್ಷಣ ನೆಕ್ಸ್ಟ್ ಏನೋ ಒಂದು ಟ್ರೈ ಮಾಡ್ಬೋದು. ಇವಾಗ ಅದು ಹಳೇದು ಏನಾದರೂ ನಾಯಿದು ಬೇಕು ದಮ್ಮ ಹತ್ರ ಹಾಕೊಂಡು ನಾಯಿದೇ ಬೇಕು ಸಿಕ್ಕಿಬಿಡ್ತಾವ ಆರಾಮಾಗಿ ನಿಮಗೆ. ಅಲ್ಲ ನಾವು ಮಾಡ್ತಿದ್ವಿ ಅಲ್ಲ, ಅದೊಂಥರ ಸ್ಟೇಜ್ ಹುಚ್ಚು ಮೊದಲಿಂದ ಇತ್ತು ಚಿಕ್ಕ ವಯಸ್ಸಿಂದ. ಇಲ್ಲಿ ಬಂದಾಗ ನನಗೆ ಬೆಂಗಳೂರೊಳಗೆ ಇದು ದೊಡ್ಡ ಹ್ಯೂಜ್ ಇಂಡಸ್ಟ್ರಿ ಅದ, ಇದು ಇಲ್ಲಿ ಅವಕಾಶಗಳಿದ್ದಾವ ಅಂತ ಗೊತ್ತಾಗಕ್ಕೆ ಶುರುವಾಯ್ತು ನನಗೆ. ಇಲ್ಲಿ ನಮ್ಮದು ಇಂದಿರಾನಗರು, BTM ಲೇಔಟ್, BTM ಅಲ್ಲ ಇಂದಿರಾನಗರ, ಕೋರಮಂಗಲ, ಇಲ್ಲೆಲ್ಲ ಈ ಸ್ಟ್ಯಾಂಡಪ್ ವಲಯದ್ದು ಭಯಂಕರ. ಅವಾಗೆ 2011 ಈಗ ಅವರೆಲ್ಲ ಅಮೆಝಾನ್ ಹಿಂದಿ. ಆದರೆ ಏನಂದರೆ ಹಿಂದಿ ನಾವು ಹೋಗ್ತಿದ್ವಿ ಅಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಮಾಡೋದು. ನಾವು ಹೋಗಿ ಅವ್ರಿಗೆ ನಾವು ಮಾತಾಡ್ತೀವಿ ಅಂದ್ರೆ ಅವ್ರು ಕೇಳ್ತಿದ್ರು. ಅವ್ರೇನು ಇದು ಮಾಡ್ತಿರಲ್ಲ, ಯಾವ ಲ್ಯಾಂಗ್ವೇಜಾಗಿ ಮಾಡ್ತೀರಿ, ನಾವು ಕನ್ನಡದಾಗ ಮಾಡ್ತೀವಿ, ಮಾಡಿ ನಮ್ದೇನು ಅಭ್ಯಂತರ ಇಲ್ಲ, ಬಟ್ ಬರಲ್ಲ ನೋಡಿ. ಬಟ್ ಆಡಿಯನ್ಸ್ ಜಾಸ್ತಿ ನಾರ್ತ್ ಇಂಡಿಯನ್ಸ್ ಅವರು ಇವರು ಇರ್ತಾರೆ. ಅಂದರೆ ಇಲ್ಲಿ ಕ್ಲಬ್ಸ್ಗೆ ಅಂದರೆ ಈ ಪ್ರಾಪರ್ ಲಾಫ್ಟರ್ ಕ್ಲಬ್ಗೆ ಬರ್ತಾರೆ ಕನ್ನಡದವ್ರು ಒಬ್ರಿಬ್ರು. ಅವಾಗ ಇನ್ನೂ ಅಷ್ಟು ಪ್ರಚಾರ ಮಾಡೋದಕ್ಕೂ ಅದು ಇರಲಿಲ್ಲಲ್ಲ, ಇನ್ನೂ ಅಷ್ಟು ಸ್ಟಾರ್ಟ್ ಆಗಿಲ್ಲ. ಸೊ ನಾವು ಹೋಗಿ ಸುಮ್ಮನೆ ಕೇಳಿಸ್ಕೊತಿದ್ವಿ. ಅದಕ್ಕೆ ನಾನು ಮೊದಲು ನಾನು ಸ್ಟಾರ್ಟ್ ಮಾಡಿದ್ದು ಹಿಂದಿ ಸ್ಟ್ಯಾಂಡಪ್ ಕಾಮಿಡಿ. ಸೊ ಹಿಂದಿ ಒಳಗೆ ಹೋಗಿ ಪರ್ಫಾರ್ಮ್ ಮಾಡ್ತಿದ್ದೆ ನಾನು. ನಮ್ದು ಹೈದರಾಬಾದ್ ಕರ್ನಾಟಕ ಭಾಗ ಅಲ್ಲ, ರಾಯಚೂರು ಭಾಗ. ಸೊ ಸ್ವಲ್ಪ ನಮ್ಗೆ ಹೈದರಾಬಾದಿ ಹಿಂದಿ ಟಚ್ ಇರೋದ್ರಿಂದ ನಾವು ಸ್ಟ್ಯಾಂಡಪ್ ಕಾಮಿಡಿ ಅನ್ನೋದೆಲ್ಲ ಹಿಂದಿಯಿಂದನೇ. ಆ್ಯಂಡ್ ನಾನು ನೋಡಿ ರಾಜು ಶ್ರೀವಾಸ್ತವ್ ಹಿಂದಿಯವರು, ಈ ಕಪಿಲ್ ಶರ್ಮಾ ಅವರೆಲ್ಲ ಶುರು ಮಾಡ್ತಿರಲ್ಲ, ಅಲ್ಲಿಂದ ಬಹಳಷ್ಟು ಇನ್ಸ್ಪೈರ್ಡ್ ಆಗಿದ್ದು ನಾನು. ಬಂದು ಹಿಂದಿ ಒಳಗೆಲ್ಲ ಮಾಡ್ತಿದ್ದೆ ಇಲ್ಲಿ. ಬಟ್ 2014-15 ನಂತರ ದೊಡ್ಡದಾಗಿ ಒಂದು ಸ್ಟ್ಯಾಂಡಪ್ದು ಸೀನ್ ಬೆಳೆಯೋಕ್ಕೆ ಶುರುವಾಯ್ತು ಇಲ್ಲಿ ಕನ್ನಡದಾಗ. ಲಾಲ್ ಬಾಗ್ ಅಂತ ಫಸ್ಟ್ ಬಂತು, ಆಮೇಲೆ ನಮ್ದುಕ್ಕೆ, ಇಂಥವೆಲ್ಲ. ನೀವು ಸ್ಟಾರ್ಟ್ ಮಾಡಿ? ಹೌದು, ನಮ್ದುಕ್ಕೆ ಎಲ್ಲ ಬಂತು. ಸರ್ವೈವ್ ಆಗಷ್ಟು ಪೇಮೆಂಟ್ ಇದೆಯಾ? ಹೇಗಿದೆ ನಿಮ್ಗೆ? ಈಗ ಎಕ್ಸಾಂಪಲ್ ನಾನು ಕೇಳ್ತೀನಿ, ನೀವು ಹೇಳ್ಬೋದು ಅನ್ನೋದು. ಸ್ಟಾರ್ಡಪ್ ಕಾಮಿಡಿಯನ್ ಅಂದರೆ 1 hour ಮಾಡ್ತೀರಾ, 1.5 hour ಅಷ್ಟೇ ಶೋ ಅನ್ಸುತ್ತೆ ಅಲ್ವಾ? ಏನು ಕೊಡ್ತಾ ಪೇಮೆಂಟ್ ರಾಘು? ನನಗಂತ ಬೇಡ, ಯಾಕಂದ್ರೆ ಅಲ್ಲ ಡಿಫ್ರೆನ್ಸ್ ಆಗುತ್ತೆ. ನಾನು ಹೇಳ್ತೀನಿ, ನಿಮ್ಗೊಂದು ಅಂದಾಜು ಹೇಳ್ಕೊಡ್ತೀನಿ ನಾನು. ಏನಂದ್ರೆ ಕುತೂಹಲ, ವಿ ವಾಂಟ್ ಟು ನೋ ಯಾರ ಹತ್ರ ಎಷ್ಟೆಷ್ಟು ಬರುತ್ತೆ. ಇದರ ಮೊದಲು ಹೇಳೋದೇನಂದ್ರೆ, ಈಗ ಸ್ಟ್ಯಾಂಡಪ್ ಕಾಮಿಡಿಯನ್ ಆದವ್ರಿಗೆಲ್ಲ ಸಿಗಲ್ಲ. ಹಂಬಲಾಗಿ ಒಪ್ಕೋಬೇಕಾಗಿದ್ದೇನೆಂದರೆ, ಎಲ್ಲೋ ಒಂದು ಕಡೆ ಲಕ್ ನಮಗೆ
ಹೆಲ್ಪ್ ಮಾಡಿದೆ, ಸಪೋರ್ಟ್ ಮಾಡಿದೆ. ಪ್ಲಸ್ ಒಂದು ನಮ್ಮ ಪ್ರಯತ್ನ ಬರೀ ಅದರದ್ದೊಂದೇ ಅಂತಲ್ಲ. ಆಮೇಲೆ ರೈಟ್ ಟೈಮ್ ಒಳಗೆ ಒಂದೇನೋ ಟಿ ವಿ ಚಾನಲ್ ಒಳಗೆ ನಮ್ಗೆ ಸಿಕ್ಕಿದ್ದು, ಅದರಿಂದ ಜಾಸ್ತಿ ಜನಕ್ಕೆ ಗೊತ್ತಾಗಿದ್ದು. ಆಮೇಲೆ ಕೋವಿಡ್ ಟೈಮ್ ಒಳಗೆ ನಮ್ದು ವಿಡಿಯೋಸ್ ಬಂದಿದ್ದರಿಂದ ಸಡನ್ನಾಗಿ ಅದು ಒಂಥರ ಬೂಮ್ ಆದಂಗೆ ಆಗ್ಬಿಡ್ತು, ನಮ್ಗೆ ಒಂದು ಇದು ಸಿಕ್ತು. ಸೊ ಹಂಗೆ ಬಂದು ನಮ್ಮಂಥವ್ರಿಗೆ ಸ್ವಲ್ಪ ಎಸ್ಟಾಬ್ಲಿಷ್ ಆಗಿ ಇದೆಲ್ಲ ಲಕ್ ಇರೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ತೊಗೊಳ್ತೀವಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಒಳಗಡೆ. ಸುಮ್ಮನೆ ಹಿಂಗೆ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋರಿಗೆ ಕಷ್ಟ, ಟೈಮ್ ತೊಗೊಳ್ತದೆ. ನಾವು 8-10 ವರ್ಷ ಆದಮೇಲೆ ಒಂದು ಲೆವೆಲಿಗೆ ಬೆಳೆದಿದ್ದು. 10 ವರ್ಷ ಪ್ರಯತ್ನ ಪಟ್ಟು ಆ ಕಾಮಿಡಿ ಕಂಟೆಂಟ್ನ ತಿದ್ದುಕೊಂಡು, ಆಮೇಲೆ ಈ 1 hour ಸ್ಟ್ಯಾಂಡಪ್ ಕಾಮಿಡಿ ಇದೆಯಲ್ಲ, ಸುಮ್ಮನೆ ಅನ್ನಿಸ್ತದೆ. ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಈ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಅಂದ್ಕೊಂಡ ತಕ್ಷಣ ಅಯ್ಯೋ ಬಂದು ಮಾತಾಡ್ಬಿಡ್ತಾನೆ, ಮಾತಲ್ವಾ ನಾವೊಂದು 10 ನಿಮಿಷದ ಕಂಟೆಂಟಿಗೆ 3 ತಿಂಗಳು ತೊಗೊಳ್ತೀವಿ. ಓಕೆ, 3 ತಿಂಗಳು ಆಗ್ತದೆ. ಅಂದರೆ ನಿಮ್ಮೊಂದು ಪರ್ಫೆಕ್ಟ್ ಬರಬೇಕು ಅಂದರೆ, ನಾವೊಂದು 15 ನಿಮಿಷದ ಕಂಟೆಂಟ್ ಬರೀಬೇಕು ಅಂದರೆ 1 ದಿನ 2 ದಿನ ಫುಲ್ ತಲೆ ಕೆಡಿಸು, 1 ವಾರ ಅದ್ರ ಬಗ್ಗೆ ಯೋಚನೆ ಇರ್ತದೆ. ಬರೀಬೇಕು ಅನ್ಸ್ದಾಗ ಕೂತ್ಕೊಂಡು ಸ್ವಲ್ಪ ಗೊತ್ತಲ್ಲ, ಮೈಗೆ ಹೇಳ್ತಾನೆ ಬರೆಯೋಣ ಅಂತಂದು ಮಾಡಿ ಒಂದು ದಿನ ಬರೀತೀವಿ. ಅದನ್ನು ಎಷ್ಟೇ ಪ್ರಾಕ್ಟೀಸ್ ಮಾಡಿರಿ ಮನೆಯೊಳಗೆ, ಇಮ್ಯಾಜಿನ್ ಮಾಡಿಕೊಂಡು ಸ್ಟೇಜ್ ಮೇಲೆ ಹೋಗಿ ಮಾಡೋದ್ವರೆಗೂ ಅದು ಗೊತ್ತಾಗೋದೇ ಇಲ್ಲ. ಅದು ಜೋಕ್ ವರ್ಕ್ ಆಗ್ತದೋ ಇಲ್ಲೋ ಒಟ್ಟು ಗೊತ್ತಾಗಲ್ಲ. ಆಪೋಸಿಟ್ ರಿಯಾಕ್ಷನ್ ನೋಡಿದ ಮೇಲೆ ಪ್ರತಿಯೊಂದು ಅದು ಹೆಂಗಾಗ್ತದ್ರೆ 15 ನಿಮಿಷದಲ್ಲಿ ಇದು 15 ನಿಮಿಷನೂ ಉಪಯೋಗ ಇಲ್ಲ ಅಂತಂದು ನಿಮ್ಗೆ ಆ ಸ್ಟೇಜ್ ಮೇಲೆ ಅನಿಸ್ಬಿಡ್ತದೆ. ಜನ ನಗೋದಲ್ಲ, ನಿಮಗೆ ಗೊತ್ತಾಗ್ತದೆ ಇದು ಸ್ಟೇಜಿಗೆ ಸೆಟ್ ಆಗಿ ಹೋಯ್ತು 15 ನಿಮಿಷ. ಮತ್ತೆ ಇನ್ನೊಂದು ಶೋ ನೀವು ಅರೇಂಜ್ ಮಾಡಬೇಕು, ಬುಕ್ ಮೈ ಶೋಗೆ ಹೋಗಬೇಕು, ಅಲ್ಲಿ ಲಿಂಕ್ ಅರೇಂಜ್ ಮಾಡಬೇಕು, ಮತ್ತು ಜನ ಎಲ್ಲ ಬರಬೇಕು, ಅವಾಗ ಹೋಗಿ ಮತ್ತೆ ಹೊಸ ಕಂಟೆಂಟ್ನ ಟ್ರೈ ಮಾಡಬೇಕು. ಹಿಂಗೆ ನಾವು ತಿಂಗಳಾನುಗಟ್ಟಲೆ ಮಾಡಿ ಫೈನಲಿ ಈ ಕಂಟೆಂಟ್ ವರ್ಕ್ ಆಗ್ತಿದೆ ಅಷ್ಟು ಸರಿ ಪ್ರಯೋಗ ಮಾಡಿದ್ಮೇಲೆ ಹಾಗೆ ಮಾಡಿ. ಸೊ ನಿಮಗೆ ಹಿಂದಿ ಆಗಲಿ ಕನ್ನಡದಾಗಲಿ 1 hour ಕಂಟೆಂಟ್ ಅಂದರೆ ಅಟ್ಲೀಸ್ಟ್ 1 ವರ್ಷದ್ದು ಎಫರ್ಟ್ ಇರ್ತದೆ ಒಬ್ಬ ವ್ಯಕ್ತಿದು. ಆ್ಯಂಡ್ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ದು ಪ್ರಾಬ್ಲಮ್, ಈಗ ಸಿಂಗರ್ಸ್ ನೋಡಿ 10 ಹಾಡು ಜೀವನದಲ್ಲಿ ಹಾಡಿದರು ಅಂದರೆ ಇನ್ನು 50 ವರ್ಷ ಆದ್ರೂ ಅದೇ ಹಾಡು ಹಾಡಿ ಅಂತಾರೆ. ಚೆನ್ನಾಗಿ ಒಂದು ಯಾವ್ದಾರು ಹಿಟ್ ಆಗೋಯ್ತು ಅಂದರೆ ಹಿಟ್ ಆಗೋಯ್ತು ಅಂದ್ರೆ ಹಾಡ್ತಾರೆ. ಅಥವಾ ಹೊಸದು ಹಾಡಿದ್ರು ಜನಕ್ಕೆ ಹಾಡು ಮತ್ತೆ ಕೇಳೋಕ್ಕೆ. ನಮ್ದು 1 hourದು ಅಷ್ಟು ವರ್ಷದ್ದು ಒಂದಿರ್ತದೆ. ಒಂದ್ಸರಿ ಯೂಟ್ಯೂಬ್ ಆಗಿ ಬಂತು, ನೆಕ್ಸ್ಟ್ ಇನ್ನೊಂದ್ಸರಿ ರಿಪೀಟ್ ಮಾಡಕ್ಕೆ ಹೋದ್ರೆ ಬೋರ್ ಹೊಡೆದೋಗ್ತದೆ ಜನ. ಅದು ನೋಡ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ, ನೋಡ್ಬಿಟ್ಟಿದ್ದೀನಿ. ಮತ್ತೆ 1 hour ಆದರೆ 1 hour ಹೇಳು ಅಂದರೆ ಅದು ಇದಿದೆಲ್ಲ ಎಫರ್ಟ್. ಮತ್ತೆ ಅಷ್ಟು ಪ್ರೊಸೆಸ್ಸು, ಅಷ್ಟು ಶೋ. 1 ತಾಸು ಬರೋದಿದ್ರೆ ಅದೆಲ್ಲ ರೆಡ್ಯೂಸ್ ಆಗಿ 20 ನಿಮಿಷಕ್ಕೆ ಬಂದಿರ್ತದೆ. ಮತ್ತೆ ಇನ್ನೊಂದು ತಾಸು ಬರೀಬೇಕು, ಅದು ಒಂದು 20 ನಿಮಿಷಕ್ಕೆ ಬರ್ತದೆ. ಹಂಗೆ 1 hour ಆಗ್ತದೆ. ತಿಂಗಳಿಗೆ ಎಷ್ಟು ಶೋ ಮಾಡ್ತೀರಾ ಮಿನಿಮಮ್? 2 ರೀತಿ ಶೋ ಇವೆ. ಒಂದು ಈ ಕಾರ್ಪೊರೇಟ್ ಅಥವಾ ಈ ಪ್ರೈವೇಟ್ ಶೋಸ್ ಅಂತಾರಲ್ಲ, ಅಂದ್ರೆ ನಮ್ಮನ್ನ ಯಾವುದೋ ಕಂಪನಿಗಳು ಕರೆಸೋದು. ಅವು ಡೈರೆಕ್ಟಾಗಿ ಹೋಗಿ ಸುಮ್ಮನೆ ಶೋ ಮಾಡಿಸ್ಕೊಂಬರೋದು. ಅದರಿಂದ ನಮ್ಗೆ ಜಾಸ್ತಿ ರೆವೆನ್ಯೂ ಇರ್ತದೆ. ವೆರಾಸ್ ಟಿಕೆಟೆಡ್ ಶೋ ಅಂತ ಮಾಡ್ತೀವಿ ನಾವು, ಅಥವಾ ಓಪನ್ ಮೈಕ್ ಅಂತ ಮಾಡ್ತೀವಿ. ಆ ಓಪನ್ ಮೈಕ್ ಏನಂದ್ರೆ ನಮ್ಮ ಪ್ರಾಕ್ಟೀಸಿಗೆ, ಅದರಿಂದ ದುಡ್ಡು ಎಕ್ಸ್ಪೆಕ್ಟ್ ಮಾಡಿ. ಯಾಕಂದ್ರೆ 5-6 ಜನ ಸೇರ್ತೀವಿ ಮಾಡ್ತೀವಿ. ಅದು ಬಂದಿದ್ದೆಲ್ಲ ವೆನ್ಯೂಗೆ ಶೋ ಮುಗಿದ್ಮೇಲೆ ಟೀ ಕಾಫಿ ಕುಡಿದು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು. ಅದೇನಂದ್ರೆ ಹೊಸದೇನೋ ಬರ್ದಿದ್ದೀನಿ, ಟ್ರೈ ಮಾಡಬೇಕು, ಓಪನ್ ಮೈಕ್ ವರ್ಕ್ ಆಗುತ್ತಾ ಇಲ್ವಾ, ಹೆಂಗಿದೆ ವರ್ಕ್ ಮಾಡೋಣ. 4-5 ಜನ ಸೇರ್ತೀವಿ. ಒಂದು ಆಡಿಯನ್ಸ್ ಒಂದು 100 ಜನ ಬಂದರು ಅಂದರೆ ಅವ್ರ ಮೇಲೆ ಪಾಪ ಪ್ರಯೋಗ ಮಾಡಿ ನೆಕ್ಸ್ಟ್ ಆ ಥರದ್ದು ಶೋಸ್ಗಳನ್ನ ವಾರಕ್ಕೆ 1-2 ಮಾಡ್ತಾ ಇರ್ತೀವಿ, ವೀಕೆಂಡ್ಸ್ಗೆಲ್ಲ. ಬಟ್ ನಮ್ಮ ಕಾರ್ಪೊರೇಟ್ ಶೋ ಇದ್ರೆ ನಾವು ಹೋಗಿ ಸಪ್ರೇಟಾಗಿ ಮಾಡ್ಕೊಂಬರ್ತೀವಿ. ಬ್ರೆಡ್ ಆ್ಯಂಡ್ ಬಟರ್ ಇರೋದು ಇಲ್ಲ, 2 ರೀತಿ ಜನ ಕಾಮಿಡಿಯನ್ಸ್ ಇದ್ದಾರೆ. ಟಿಕೆಟೆಡ್ ಶೋ ಮೇಲೇ ಹೆಸರು ಮಾಡಿ ದುಡ್ಡು ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಬರೋ ಕಾಮಿಡಿಯನ್ಸು ಇದ್ದಾರೆ. ಓಕೆ, ಇನ್ನು ಕನ್ನಡದಲ್ಲೇ ಹೇಳ್ತಿದ್ದೀನಿ ನಾನು. ಇನ್ನು ಹಿಂದಿ ಕೇಳ್ಬಿಟ್ರೆ ನೀವು ನೀವು ಹಿಂದಿ ಸ್ಟ್ಯಾಂಡಪ್ ಕಾಮಿಡಿ ಹೆಂಗಿದೆ ಅಂದರೆ ಅಯ್ಯೋ, ನಿಮಗೆ 10,000 ಟಿಕೆಟ್ ಮಾರೋರಿದ್ದಾರೆ ಒಂದೊಂದು ಟಿಕೆಟಿಗೆ. ಅಲ್ಲ, ಒಂದೊಂದು ಟಿಕೆಟಿಗೆ ನೀವು ಸ್ಟಾರ್ಟಿಂಗ್ ನೀವು ಇಲ್ಲಿ ಬುಕ್ ಮೈ ಶೋಗೆ ಹೋಗಿ ನೋಡ್ರಿ. ಕೆಲವು ಕಾಮಿಡಿಯನ್ಸ್ ಇದ್ದಾರೆ ಎಸ್ಟಾಬ್ಲಿಷ್ಡ್, ಅವ್ರದ್ದು ಸ್ಟಾರ್ಟಿಂಗ್ಗೆ 799, 999 ಇಂದ 4,000, 5,000ವರೆಗೂ. ಆ್ಯಂಡ್ 1000 ಸೀಟರ್ಸು, 2,000, 3,000 ಸೀಟರ್ಸ್ ಎಲ್ಲ ಫುಲ್ ಆಗಿಬಿಡ್ತಾವೆ ಕ್ವಿಕ್ಕಾಗಿ. ಬೀಟ್ ಪ್ಲಸ್ ಕರ್ನಾಟಕ.